ಸ್ನೇಹಿತರೆ, ನಾವು ಬಂದಿರುವಂತಹದ್ದು ದೊಡ್ಡಗುಬ್ಬಿ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ. ತುಂಬಾ ಪುರಾತನವಾದ ದೇವಾಲಯಕ್ಕೆ ಬಂದಿದ್ದೀವಿ. ಈ ದೇವಾಲಯ ಏನು, ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇದು ದೇವಾಲಯದ ಬೋರ್ಡ್ ನೋಡ್ಬೋದು. ಶ್ರೀ ಕ್ಷೇತ್ರ ಗವಿ ರೇವಣ ಸಿದ್ದೇಶ್ವರ ಸ್ವಾಮಿ ಮತ್ತು ಶ್ರೀ ಮರಳು ಸಿದ್ದೇಶ್ವರ ಸ್ವಾಮಿ ಅಂತ ಕರೀತಾರೆ, ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಅಂತ ಇದೆ. ನೋಡ್ಬೋದು ಇದು ದೇವಾಲಯದ ಆರ್ಚ್ ಈ ತರ ಇರುತ್ತೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಸ್ನೇಹಿತರೆ, ನಾವೀಗ ಶ್ರೀ ಕ್ಷೇತ್ರ ಗವಿ ರೇವಣ ಸಿದ್ದೇಶ್ವರ ಸ್ವಾಮಿ ಮತ್ತು ಮರಳು ಸಿದ್ದೇಶ್ವರ ಸ್ವಾಮಿ ಅಂತ ಪ್ರಸಿದ್ಧಿಯಾಗಿರುವಂತ ಮತ್ತು ಚಾಮುಂಡೇಶ್ವರಿ ದೇವಿ ಸನ್ನಿಧಾನಕ್ಕೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗಿ ದೇವಾಲಯದ ಒಳಗಡೆ ಯಾವ ತರ ಇದೆ, ಯಾವೆಲ್ಲ ದೇವರುಗಳಿದ್ದಾವೆ ಅಂತ ನೋಡ. ಸ್ನೇಹಿತರೆ, ಮೊದಲಿಗೆ ದೇವಾಲಯದ ಮುಂಭಾಗದಲ್ಲೇ ಬರ್ತಾ ಬೇಕಾದ್ರೆ ಬಸವಣ್ಣ ದೇವರುಗಳು ವೆಲ್ಕಮ್ ಮಾಡ್ತಾರೆ ನಮ್ಮ ದೇವಾಲಯಕ್ಕೆ. ನಾವು ಹೋಗ್ತಾ ನೋಡಿ, ರೋಡ್ ಮಟ್ಟದಿಂದ ಡೌನ್ಗಿದೆ, ಕೇವಲ ಒಂದು 8 ರಿಂದ 10 ಫೀಟ್ ಡೌನ್ಗಿದೆ. ಬರ್ತಾನೆ ಒಂದು ಬಸವಣ್ಣ ದೇವರುಗಳು ವೆಲ್ಕಮ್ ಮಾಡ್ತಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದಂಗೆ ಮೊದಲಿಗೆ ಅಮ್ಮನವರು ಸಿಗ್ತಾರೆ, ಶ್ರೀ ಚಾಮುಂಡೇಶ್ವರಿ ತಾಯಿ ಸಿಗ್ತಾರೆ. ನೋಡಿ, ಇದೆ ಚಾಮುಂಡೇಶ್ವರಿ ಸನ್ನಿಧಾನ. ಇಲ್ಲಿ ಒಂದು ಪಂಚಲೋಕದ ವಿಗ್ರಹ ಇದೆ. ಇಲ್ಲಿ ಒಂದು ಭಕ್ತಾದಿಗಳನ್ನ ಕೊಟ್ಟಿರ್ಬೋದು, ನಮಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ, ಆದ್ರೂ ಹೇಳ್ತೀವಿ. ಇಲ್ಲಿ ಒಂದು ಬೆಳ್ಳಿ ವಿಗ್ರಹ ಒಂದಿದೆ ತಾಯಿದು. ಹಾಗೆ ಇಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು ತಾಯಿದು. ತಾಯಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾ ಇವಿ. ತಾಯಿಯಾಗ ನಮಸ್ಕಾರ ಹಾಕುತ್ತಾ ನಾವು ಒಳಗಡೆ ಹೋಗೋಣ. ಇಲ್ಲೂ ಸಹ ದೇವಾಲಯದ ಒಳಗಡೆ ಹೋಗೋದಕ್ಕೆ ಪ್ರಮುಖವಾಗಿ ಇಲ್ಲಿ ಬಸವಣ್ಣ ದೇವರೇ ಪ್ರಮುಖವಾಗಿ ಕಾಣಿಸ್ತಾರೆ. ನೋಡಿ, ಇಲ್ಲೂ ನೋಡಬಹುದು ನೀವು, ಬಸವಣ್ಣ ದೇವರುಗಳು ವೆಲ್ಕಮ್ ಮಾಡ್ತಾರೆ. ಇಲ್ಲಿ ಬಂದ ತಕ್ಷಣನೇ ಗವಿ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದ ತಕ್ಷಣನೇ ಮೊದಲಿಗೆ ನನ್ನ ಬಲಭಾಗಕ್ಕೆ ಕೈವಾರ ತಾತಯ್ಯನವರು ಕಾಣಿಸ್ತಾರೆ. ಮಂಟಪ ಇದೆ, ಇಲ್ಲಿ ಕೈವಾರ ತಾತಯ್ಯನವರ ಮಂಟಪ ಇದು. ಹಾಗೆ ಇಲ್ಲಿ ಬಂದ್ರೆ ದೇವಾಲಯದ ಒಳಗಡೆನೆ ಚಿಕ್ಕ ಚಿಕ್ಕ ಪುಟ್ಟದಾಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಸಹ ಚಾಮುಂಡೇಶ್ವರಿ ತಾಯಿ ನೋಡಕ್ ಸಿಗ್ತಾರೆ. ಇವಾಗ ನೋಡ್ಬೋದು, ಇಲ್ಲಿ ಇವೆಲ್ಲ ಕಲ್ಲುದಲ್ಲಿ ಮಾಡಿರೋಂಥದ್ದು. ಸಪರೇಟ್ ಪೀಸ್ ಇರ್ಬೋದು, ಏಕಶೀಲ ಅಲ್ಲ, ಆದ್ರೆ ಕಲ್ಲುದಲ್ಲೇ ಮಾಡಿರೋಂಥದ್ದು. ತುಂಬಾ ಪ್ರಶಾಂತವಾಗಿರುತ್ತೆ, ತುಂಬಾ ಕೂಲ್ ಆಗಿರುತ್ತೆ. ನೋಡಿ, ಇಲ್ಲಿಂದ ಒಂದ್ ಪೀಸು ತುಂಬಾ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಒಂದು ಕಲ್ಲು 2 ಅಡಿ ಇದೆ ಒಂದೊಂದು ಕಲ್ಲು. ಅವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ತರ ನೋಡಕ್ ಸಿಗುತ್ತೆ. ಹಾಗೆ ಮುಂದೆ ಬಂದ್ರೆ ಈ ಕಡೆ ಬನ್ನಿ. ಇಲ್ಲಿ ಬಂದ್ರೆ ಸ್ವಾಮಿ ವೀರಾಂಜನೇಯ ಸ್ವಾಮಿ ನೋಡಕ್ ಸಿಗ್ತದೆ. ಚಿಕ್ಕದಾಗಿ ಚೊಕ್ಕವಾಗಿದೆ, ಪುಟ್ಟ ವಿಗ್ರಹ ಅಂತೂ ಇಲ್ಲಿದೆ. ಆಂಜನೇಯ ಸ್ವಾಮಿಗೆ ನಮಸ್ಕಾರ ಹಾಕುತ್ತಾ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇರುವಂತಹದ್ದು, ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಶ್ರೀ ಬಸವಣ್ಣ ದೇವರು ಕಾಣಿಸಕ್ ಸಿಗುತ್ತೆ ನಿಮ್ಗೆ. ಬಸವಣ್ಣ ದೇವರಿಗೆ ನಮಸ್ಕಾರ ಹಾಕುತ್ತಾ ಇಲ್ಲಿ ನೋಡ್ಬೋದು ನೀವು. ಬಸವಣ್ಣ ದೇವರು ನೋಡ್ಸ್ತಾ ಬಂತ ಅಂದ್ರೆ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೊಂದು ಬೋರ್ಡ್ ಇದೆ ನೋಡಿ, ಶ್ರೀ ಗವಿ ರೇವಣ್ಣ ಸಿದ್ದೇಶ್ವರ ಸ್ವಾಮಿ, ಶ್ರೀ ಮರಳು ಸಿದ್ದೇಶ್ವರ ಸ್ವಾಮಿ ಅವರು ಅಂತ ಇದೆ. ಇಲ್ಲಿ ಇಬ್ರು ಗುರುಗಳು ಕಾಣಿಸ್ತಾರೆ, ನೋಡಕ್ ಸಿಗ್ತಾರೆ. ನೋಡಿ, ಇದೆ ತುಂಬಾ ಪ್ರಶಾಂತವಾಗಿದೆ, ಬಹಳ ಸುಂದರವಾಗಿದೆ ದೇವಾಲಯ ಇದು. ಗರ್ಭಗುಡಿಯಲ್ಲಿ ಈ ತರ ನೋಡಕ್ ಸಿಗುತ್ತೆ. ಇವಾಗ ಏನ್ ನೋಡ್ತಿದ್ದೀರಾ, ಶ್ರೀ ಗವಿ ರೇವಣ ಸಿದ್ದೇಶ್ವರ ಸ್ವಾಮಿ ಮತ್ತು ಮರಳು ಸಿದ್ದೇಶ್ವರ ಸ್ವಾಮಿಗಳು ಅಂತ ಇಲ್ಲಿ ಇಬ್ರು ಇತಿಮುನಿಗಳು ಇರುವಂತ ಜಾಗ ಇದು, ಗರ್ಭದ ಗುಡಿ.
ಮತ್ತೆ ನಾವು ಇದರ ಪಕ್ಕದಲ್ಲೇ ಸ್ನೇಹಿತರೆ ದೇವಾಲಯದ ಒಳಗಡೆ ಈ ತರ ನೋಡಕ್ ಸಿಗುತ್ತೆ. ಒಂದಷ್ಟು ಚಿಕ್ಕದಾಗಿ ಒಂದು ಹಾಲು ಸಿಗುತ್ತೆ. ಹಾಗೆ ಇಲ್ಲಿ ಮುಂದೆ ಬಂದ್ರೆ ಇಲ್ಲೊಂದು ಆಡಳಿತ ಮಂಡಳಿದ ಒಂದು ಟೇಬಲ್ ಇರುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ಬಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಬನ್ನಿ ನಾನು ನೋಡಿಸ್ತೀನಿ. ಇಲ್ಲಿ ನೋಡಿ, ಶ್ರೀ ಗುರಗಳವರ ಗದ್ದಿಗೆ ಅಂತ ಇದೆ. ಇಲ್ಲಿ ತಪಸ್ಸು ಮಾಡಿ ಇಲ್ಲಿ ನೆಲೆಸಿರುವಂತ ಗದ್ದಿಗೆ ಹೋಗೋಣ ಬನ್ನಿ. ಇದು 800-900 ವರ್ಷಗಳ ಹಳೆದಾದ ಗದ್ದಿಗೆ. ಇದು ದೇವಾಲಯ. ಇದು ಗುರುಗಳ ಗದ್ದಿಗೆ. ಲೈಟ್ ಹಾಕ್ತೀನಿ ನೋಡಿ. ಗದ್ದಿಗೆ ಈ ತರ ನೋಡಕ್ ಸಿಗುತ್ತೆ. ಗುರುಗಳು ಗದ್ದಿಗೆ ಇದು. ಎಷ್ಟೇ ಬಿಸಿಲಿದ್ರು ಸಹ ಇಲ್ಲಿ ತಣ್ಣಗಿರುತ್ತೆ. ನಾನು ಮುಂಚೆ ಸಹ ಬಂದು ಹೋಗಿದ್ದೀನಿ ಸ್ನೇಹಿತರೆ. ನಾವು ಗದ್ದಿಗೆಯಲ್ಲಿ ಗುರುಗಳ ನಮಸ್ಕಾರ ಹಾಕುತ್ತಾ ಹೊರಗಡೆ ಬಂದು ನೋಡ್ತಾ ಇದ್ರೆ ನೋಡಿ, ಈ ತರ ಕಂಬ ಮತ್ತು ಇಲ್ಲೊಂದು ತುಂಬಾ ದೊಡ್ಡದಾದ ಕಂಬ ನೋಡಕ್ ಸಿಗುತ್ತೆ. ತುಂಬಾ ಚಿಕ್ಕದಾಗಿದ್ರು ತುಂಬಾ ಚಕ್ಕವಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ತುಂಬಾ ಖುಷಿ ಆಗ್ತದೆ ನೋಡಕ್ಕೆ. ಈ ತರ ನೋಡಕ್ ಸಿಗುತ್ತೆ ನೋಡಿ ಸ್ನೇಹಿತರೆ. ಈ ಕ್ಷೇತ್ರದ ತುಂಬಾ ಮಾಹಿತಿ, ನನಗೆ ಗೊತ್ತಿರುವಂತ ಮಾಹಿತಿ ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ. ಇನ್ನ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಸ್ಥಳೀಯರಾದ ತುಂಬಾ ಪ್ರಮುಖವಾಗಿರುವಂತ ಹಿರಿಯರು ಇದ್ದಾರೆ. ತುಂಬಾ ನೋಡಿರೋಂಥದ್ದು ಈ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿ ಅವರಲ್ಲಿ ತಿಳ್ಕೊಳ್ಳೋಣ. ಹೊರಗಡೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಇಲ್ಲ ಸ್ಥಳದ ಪುರಾಣ ಮತ್ತೆ ಇಲ್ಲಿ ಕ್ಷೇತ್ರದ ವಿಶೇಷವಾದ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೇ ನೆರೆದಿರೋಂತಹ ಸ್ಥಳೀಯರಿದ್ದಾರೆ. ಅವರ ಹಿರಿಯರನ್ನ ಮಾತಾಡಿಸ್ತಾ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಾಜಗೋಪಾಲಾಚಾರ್ ಅಂತ. ಓಕೆ. ನೀವು ಇಲ್ಲೇ ಸ್ಥಳೀಯರಲ್ಲ? ನಾವು ಸ್ಥಳೀಯರೇ. ಇಲ್ಲಿ ಹತ್ರದಲ್ಲಿ ರಾಮಮೂರ್ತಿ ನಗರ ಅಂತಿದೆ, ಅಲ್ಲಿನವರು. ಓಕೆ. ಇಲ್ಲಿ ನೀವು ಎಷ್ಟು ವರ್ಷಗಳಿಂದ ಬರ್ತೀರಾ? ಇಲ್ಲಿಂದ ಸ್ಥಳದ ಬಗ್ಗೆ ಏನನ್ನ ನಿಮ್ಗ? ನಾನು 30-35 ವರ್ಷಗಳಿಂದ ಇಲ್ಲಿ ನಾವು ಭಜನಾ ಕಾರ್ಯಕ್ರಮನ ಪ್ರತಿ ಭಾನುವಾರ ಭಜನಾ ಕಾರ್ಯಕ್ರಮನ ಹಮ್ಮಿಕೊಂಡು ಇಲ್ಲಿ ಮಾಡ್ತೀವಿ. ಇದು ಕ್ಯಾಲಸ್ನಹಳ್ಳಿ ಅಂತ ಇದೆ. ಕ್ಯಾಲಸ್ನಹಳ್ಳಿ ಗ್ರಾಮಕ್ಕೆ ಸೇರಿದ್ದಂತದ್ದು. ಇದು ಗವಿಗುಡಿ ಅಂತ ಪ್ರಸಿದ್ಧಿ. ಇದು ಮರಳು ಸಿದ್ದೇಶ್ವರ ಮತ್ತು ರೇವಣ ಸಿದ್ದೇಶ್ವರ ಅವರು ಆ ಯೋಗಿಗಳು ಅವರು ತಪಸ್ ಮಾಡಿದಂತ ಜಾಗ. ಇದು ತುಂಬಾ ಇದರಲ್ಲಿ ಶಕ್ತಿ ಇದೆ. ನಮ್ಗಾಗಿದೆ, ಒಳ್ಳೇದಾಗಿದೆ ಸರ್. ಪ್ರಮುಖವಾಗಿ ಈ ಗದ್ದಿಗೆ ಬಗ್ಗೆ ಒಂದು ಪ್ರಶ್ನೆಗಳಿದೆ ನನ್ನ ಹತ್ರ ಕೆಲವೊಂದು. ಅದರಲ್ಲಿ ಮೊದಲನೇದಾಗಿ, ಇದು ದೇವಾಲಯದ ಎಷ್ಟು ವರ್ಷಗಳ ಹಳೆ ದೇವಾಲಯ ಅಂತ ನಿಮ್ಗೆ ಗೊತ್ತಿದೆಯಾ? ಇದು ಸುಮಾರು ಹಿರಿಯರ ಪ್ರಕಾರ 5,000 ವರ್ಷಗಳಿಂದ ಇದೆ ಅಂತ ಹೇಳಿ ಹೇಳ್ತಾರೆ, ಪ್ರತೀತಿ ಇದೆ. ನಾವು ಇತ್ತೀಚಿನ ಒಂದು 30-40 ವರ್ಷಗಳಿಂದ ಇಲ್ಲಿ ಬಂದು ನೋಡ್ತಾ ಇದ್ದೀವಿ. ಇದು ಈಗ ಕೆಲವು ಇವರೆಲ್ಲ ದಾನಿಗಳು ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಮಹಾದೇವಯ್ಯ ಅಂತ. ನೀವು ಸ್ಥಳೀಯರೇನಾ? ನಾವು ಇಲ್ಲಿನವ್ರೆ. ನಾನು 50 ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ. ಇದು ದೇವಸ್ಥಾನದ ಇತಿಹಾಸ. ಇದೆಲ್ಲ ಮೊದಲ ಎಲ್ಲ ಬಿದ್ದೋಗಿತ್ತು. ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಇದಕ್ಕೆಲ್ಲ ಸುಣ್ಣ ಬಣ್ಣ ಹೊಡೆದು ಹೋಮ ಯಜ್ಞಾದಿಗಳು ಹಾಕಿ. ಪ್ರಮುಖ ದೇವತೆಗಳು ಯಾರು? ರೇವಣ ಸಿದ್ದೇಶ್ವರ, ಮರಳು ಸಿದ್ದೇಶ್ವರ ಮತ್ತು ಚಾಮುಂಡೇಶ್ವರಿ ಅಮ್ಮನವರು. ಅವರು ಮುಖ್ಯವಾದ ಪ್ರಮುಖರು. ಆಮೇಲೆ ಇದ್ರ ಇತಿಹಾಸ ನಮ್ಗೆ ಸುಮಾರು 900-1000 ವರ್ಷ ಹತ್ತತ್ರ ಇದ್ರ ಇತಿಹಾಸ ನಮ್ಗೆ ಗೊತ್ತಿದ್ದಂಗೆ ನಮ್ಮ ತಾತ ಮುತ್ತಾತ ಅವ್ರು ಹೇಳಿದಂತೆ ನಾವು ಇಲ್ಲೇ ಸೇವೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಇಂಪ್ಲಿಮೆಂಟ್ ಮಾಡಿ ಇದೆಲ್ಲ ಸುಣ್ಣ ಬಣ್ಣ ಹೊಡೆದು ಭಕ್ತಾದಿಗಳನ್ನ ಕೇಳಿ ಎಣ್ಣೆ ಪಣ್ಣೆ ನಾವು ಇಲ್ಲಿ ತಗೊಂಡು ಭಿಕ್ಷೆ ಮಾಡಿ ನಾವು ಇಲ್ಲಿ ಪಕ್ಷಿಗಳಿಗೆ ದಿನ 3 kg ಅಕ್ಕಿ, 1 kg ಅವಲಕ್ಕಿ, 20 ಕಸ ಬರ್ತದೆ, ಅವಕ್ಕೆ ನೀರು ಕುಡಿಸೋದು. ಆಮೇಲೆ ಒಂದು 4 ನಾಯಿ ಇದೆ, ಅವಕ್ಕೆ ಬಿಸ್ಕಟ್ಗಳು ಹಾಕಿ ಸೇವೆ ಮಾಡಿಕೊಂಡು ಇಲ್ಲಿ ನಾವು ವಾರ ಸಂಗೀತ ಭಜನೆ
ಕಾರ್ಯಕ್ರಮ ಇರ್ತದೆ. ಕಾರ್ಯಕ್ರಮ ಇಟ್ಕೊಂಡು 40 ವರ್ಷಗಳಿಂದ ನಾವಿರ್ತೀವಿ. ಆಮೇಲೆ ಶಿವರಾತ್ರಿಯಲ್ಲಿ ಏನೇನ್ ನಡೀತದೆ? ಇಲ್ಲಿ ಭಜನೆಗಳು, ಜಾಗರಣೆ ಹ್ಮ್ ಇದೆ, ಜಾಗರಣೆ, ಹ್ಮ್ ಭಜನೆ, ಹರಿಕಥೆಗಳು ನಡೀತವೆ. ಇದು ಬರೋ ಭಕ್ತರಿಗೆ ವಿಶೇಷವಾಗಿ ಏನನ್ನ ಇಲ್ಲಿ ಅರೇಂಜ್ ಅನ್ನದಾನ ಆಗಿರುತ್ತೆ? ಇರ್ತದೆ, ಅನುದಾನ ಇರುತ್ತದೆ. ಊಟ ಇರ್ತದೆ. ಹ್ಮ್ ಅವತ್ತು ಎಷ್ಟು Night ಸಾವಿರ ಪೂರ್ತಿ ಜನ ಬಂದ್ರೂ ನಾವು ಇಲ್ಲಿ ಶಿವರಾತ್ರಿಯಲ್ಲಿ ಬಂದು ಉಳ್ಕೊಂಡು ಭಜನೆ ಮಾಡ್ಕೊಂಡು ಇಲ್ಲೇ ಇದ್ದು ಹೋಗ್ತಾರೆ ಭಕ್ತರು. ಬೆಳಿಗ್ಗೆ 5 ಗಂಟೆ 6 ಗಂಟೆಗೆ ಹೋಗ್ತಾರೆ ಓಕೆ. ಕೆಲವರು. ಹ್ಮ್ ಇನ್ನು ಮುಖ್ಯವಾಗಿ ಬಂದಂತವ್ರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇದು ಶಿವರಾತ್ರಿದಾಯ್ತು. ಶಿವರಾತ್ರಿ ಶಿವರಾತ್ರಿ ಬಿಟ್ರೆ ಪ್ರಮುಖವಾಗಿ ನಡೆಯುವಂತ ಕಾರ್ಯಕ್ರಮ ಅಂದ್ರೆ ಗುರು ಪೌರ್ಣಮಿಗೆ ಹಾ ಇಲ್ಲಿ ಸ್ವಲ್ಪ ಗುರುಗಳ ಆರಾಧನೆ ನಡೆಸ್ತೀವಿ ಆ ಮಠದಲ್ಲಿ. ಇದ್ದ ತಕ್ಷಣ ಎಲ್ಲಿಂದ ಬರ್ತಾರೆ ಇಲ್ಲಿ ಸೇವೆ ಮಾಡೋದಕ್ಕೆ? ಬರ್ತಾರೆ, ಸುತ್ತಮುತ್ತ ಒಂದು 50-60 ಊರುಗಳವ್ರು ಬರ್ತಾರೆ. ಸುತ್ತಮುತ್ತ ಎಲ್ಲ ಸೇರ್ಕೊಂಡು ಕೈ ಜೋಡಿಸ್ತಾರೆ. ಇಲ್ಲಿ ಸೇವೆ ಮಾಡ್ಕೊಂಡು ಗುರುಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹ್ಮ್ ಹೋಗ್ತಾರೆ ಅಷ್ಟೇ. ಗುರುಪೂಜೆ ತದನಂತರ ಪ್ರಮುಖವಾಗಿ ಹೇಳೋದಾದ್ರೆ ಇನ್ನೇನು? ವಾರ ವಾರ ಭಜನೆ ಇದ್ದೇ ಇರ್ತದೆ, ಊಟ ಹಾಕ್ತಿವಿ ವಾರಕ್ಕೊಂದ್ಸಾರಿ. ಹ್ಮ್ ಪ್ರತಿ ಭಾನುವಾರ ಇರ್ತದ? ಸ್ಮರಣೆ ಮಾಡಿ ಹ್ಮ್ ಅವರು ಏನ್ ಕೊಡ್ತಾರೋ ಅದನ್ನ ಊಟ ಮಾಡ್ಕೊಂಡು ಹೋಗಪ್ಪ ಹ್ಮ್ ದಯವಿಟ್ಟು ಅಂತ ಹೇಳ್ತೀವಿ. ಹ್ಮ್ ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬರೋ ಭಕ್ತರು ತೃಪ್ತಿಯಾಗಿದ್ದಾರೆ, ನೆಮ್ಮದಿಯಾಗಿರ್ತಾರೆ. ಏನು ತೊಂದ್ರೆ ಈ ಕ್ಷಳಕ್ಕೆ ಇಲ್ಲ. ಮಹಾ ಪುಣ್ಯಕ್ಷೇತ್ರ ಇದು. ಹ್ಮ್ ಇದು ಕಾಶಿ ಇದ್ದಂಗೆ, ಹ್ಮ್ 2ನೇ ಕಾಶಿ ಇದ್ದಂಗೆ ಇದು. ಹ್ಮ್ ಅದರಿಂದ ಇಲ್ಲಿ ಯಾರು ನಂಬಿಕೆ ಇಟ್ಕೊಂಡು ಬದುಕ್ತಾರೋ ಹ್ಮ್ ಅವ್ರಿಗೆ ಎಲ್ಲಾರ್ಗು ಒಳ್ಳೇದಾಗಿದೆ. ನಂಬಿಕೆ ಇಲ್ಲ ಅಂದ್ರೆ ಹೋಗ್ಬೋದು. ಇಲ್ಲಿ ಬರೋ ಭಕ್ತರಿಗೆ ಖುಷಿ ಕೊಡ್ತಾ ಇದೆ. ಈ ಸ್ಥಳಕ್ಕೆ ಬಂದು ಹೋದ್ರೆ ಅವ್ರು ನೆಮ್ಮದಿಯಾಗಿದ್ದಾರೆ. ಖಂಡಿತವಾಗಿ ನಾನು 50 ವರ್ಷ ನಾನು ಸರ್ವಿಸ್ ಇಲ್ಲಿ. ನೀವೇ ಉದಾಹರಣೆ ಇದ್ದೀರಾ ಇಲ್ಲಿ. ನಾನೇ ಉದಾಹರಣೆ. ಹ್ಮ್ ನಮ್ಮ ಹುಡುಗರು ಇದಾರೆ, ಪೂಜೆ ಮಾಡ್ತಾರೆ, ಹ್ಮ್ ಅವರೇ ನೋಡ್ಕೊಂತಾರೆ. ಹ್ಮ್ ನನಗೆ ವಯಸ್ಸಾಯ್ತು, 80-82 ವಯಸ್ಸಾಯ್ತು. ಇಲ್ಲಿ ಬರ್ಬೇಕಾದ್ರೆ ದೇವಾಲಯಕ್ಕೆ ಇಲ್ಲಿ ಬಸ್ಸಲ್ಲಿ ಬರೋಂತವ್ರಿಗೆ ಎಲ್ಲಿ ಬಂದು ಇಳಿಬೇಕು ಅಂತ? ಇಲ್ಲೇ ಗವಿಗುಡಿ ಅಂದ್ರೆ ಗವಿಗುಡಿ ಅಂತ ಹೇಳಿದ್ರೆ ಇಲ್ಲೇ ಇಳಿಸ್ತಾರೆ. ಇಲ್ಲಿ ಬರ್ಬೇಕಾದ್ರೆ ಎಲ್ಲಿಂದ ಬರೋದಕ್ಕೆ ಬಸ್ ಕನೆಕ್ಟಿವಿಟಿ ಇದೆ? ಇಲ್ಲಿಂದ ಬರೋದಕ್ಕೆ ಬೆಂಗಳೂರಿಂದ ಇದೆ. ಬೆಂಗಳೂರಿಂದ ಮಾರ್ಕೆಟ್ ಬೆನೆಸ್ಟಿಕ್ ಇಂದ ಹೌದು. ಬರಕ್ಕೆ ಶಿವಾಜಿನಗರ ಬಸ್ ಸೌಕರ್ಯ ಚೆನ್ನಾಗಿದೆ. ಎಲ್ಲ ಅನುಕೂಲ ಇದೆ. ಎಲ್ಲ ದೊಡ್ಡ ಗುಬಿಗೆ ಹೋಗೋ ಬಸ್ಗಳೆಲ್ಲ ಇಲ್ಲಿ ತೊಂದ್ರೆ ಇಲ್ಲ. ಎಷ್ಟು ವರ್ಷಗಳಿಂದ ಇಂದ ಈಚೆಗೆ ಇಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಒಂದು 40 ವರ್ಷದಿಂದ ಈಚೆ ಇಂಪ್ರೂವ್ಮೆಂಟ್ ಆಗಿದೆ. ಮಾಡ್ಕೊಂತಾರೆ, ಹ್ಮ್ ನಾಮಕರಣ ಮಾಡ್ಕೊಂತಾರೆ. ಹ್ಮ್ ಏನಾದ್ರೂ ಪ್ರೋಗ್ರಾಮ್ಗಳಿದ್ರೆ ಅವರು ಇಷ್ಟು ಕೊಟ್ಟಿ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಭಜನಾ ಕಾರ್ಯಕ್ರಮ ಮಾಡೋಂಥದ್ದು ಇರ್ಬೋದು. ಅಲ್ಲಿ ಹೊರಗಡೆ ನಾವು ಭಜನೆ ಮಾಡ್ತೀವಿ. ಹ್ಮ್ ಆಚೆ ಕಡೆ ಎಲ್ಲ ಒಂದಂತ ಭಕ್ತಾಗಿಲ್ಲ. ಅದಕ್ಕೆ ಇಷ್ಟು ಅಂತ ಫೀಸ್ ಏನೋ ಮಾಡ್ಕೊಂಡವ್ರೆ. ಹ್ಮ್ ಆ ಫೀಸ್ ಕೊಟ್ಬಿಟ್ಟು ಅವ್ರ ನಾಮಕರಣ ಮದುವೆ ಇವು ಮಾಡ್ಕೊಂಡು ಹೋಗ್ತಾರೆ. ಶುಭ ಶುಭಾರಂಭಗಳು ಮಾಡ್ಕೊಂಡು ಹೋಗ್ತಾರೆ. ನಾವು ನೋಡಲ್ಲ, ಹ್ಮ್ ಎಲ್ಲವರ್ಗು ಅವಕಾಶ ಇದೆ. ಹ್ಮ್ ಎರಡೂ ಬಂದು ಗದ್ದಿಗೆಯಲ್ಲಿ ಎಲ್ಲಾರು ಒಂದೇ ಇಲ್ಲಿ. ಎಲ್ಲ ಒಂದೇ ಹ್ಮ್ ಅಂತ ಹೇಳಿ ಭಾವಿಸಿ ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸರಿ, ಧನ್ಯವಾದ ಸರ್. ನಮಸ್ಕಾರ. ನಿಮ್ಮ ಹೆಸರು? ಅಶೋಕ್ ಅಂತ. ನೀವು ಇಲ್ಲಿನವ್ರ ಸ್ಥಳೀಯರ? ಹೌದು, ಸ್ಥಳೀಯರೇ, ಇದೇ ಊರಿನವ್ರೆ. ಈ ಒಂದು ದೇವಾಲಯದ ಬಗ್ಗೆ ಸಮಯ ಮತ್ತು ಪೂಜಾ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಹೇಳಕ್ಕಾಗುತ್ತಾ? ಇದು ದಿನಾನು ಬೆಳಗ್ಗೆ 9ರಿಂದ 12:30ವರೆಗೂ, ಮತ್ತೆ ಸಾಯಂಕಾಲ 4 ಗಂಟೆ ಮೇಲೆ 8 ಗಂಟೆವರೆಗೂ ಇರುತ್ತೆ. ಯಾವ ದಿನಗಳಲ್ಲಿ ನೀವು ಈ ಪೂಜೆ ಕಾರ್ಯಕ್ರಮ ಇರ್ತದೆ? ಪ್ರತಿದಿನ ಮಾಮೂಲಿ ಪೂಜೆ ಯಾರಾದ್ರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆಮೇಲೆ ಭಾನುವಾರ ಭಜನೆ ಇರ್ತೈತೆ. ಆಮೇಲೆ ಬೇರೆ ವಿಶೇಷ ಶಿವರಾತ್ರಿ ಹಬ್ಬ, ಆಮೇಲೆ ಪೌರ್ಣಮಿ ದಿವಸ, ಮತ್ತೆ ಚಾಮುಂಡಮ್ಮನವರ ಹುಟ್ಟಿದ ದಿವಸ, ಮತ್ತೆ ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಇಲ್ಲಿ ಬರೋ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನೆಲ್ಲ ಅವ್ರು ಬಯಸಿ ಬರ್ಬೋದು ಇಲ್ಲಿಗೆ? ಇಲ್ಲಿ ಗವಿ ರೇವಣ ಸಿದ್ದೇಶ್ವರ, ಮರಳು ಸಿದ್ದೇಶ್ವರರು ಗುರು ಶಿಷ್ಯರು ಇವರು. ಇಲ್ಲಿ ಬಂದ್ರೆ ತುಂಬಾ ನೆಮ್ಮದಿ, ಸಮಾಧಾನ, ಶಾಂತಿ ಎಲ್ಲ ಸಿಗುತ್ತೆ. ಮತ್ತೆ ಕಷ್ಟ ಅಂತ ಬಂದು ಏನಾದ್ರೂ ದೇವ್ರನ್ನ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದು ತುಂಬಾ ದಿವಸದಿಂದ ತುಂಬಾ ಜನ ಹೇಳಿರೋದು ನಾವು ಕೇಳಿದ್ದೀರಿ, ನಿದರ್ಶನಗಳಿದೆ. ಮತ್ತೆ ತುಂಬಾ ಸಮಾಧಾನ ಮತ್ತೆ ಶಾಂತಿ ಸಿಗೋದು ಇಲ್ಲಿ ನಿಶ್ಚಿತ. ಎಲ್ಲರೂ ತುಂಬಾ ಪ್ರೀತಿಯಿಂದ ಬಂದಿಲ್ಲಿ ಪೂಜೆ ಮಾಡಿಕೊಂಡು ತುಂಬಾ ಸಂತೋಷದಿಂದ ಹೋಗಿರೋದು ತುಂಬಾ ನಾವು ನೋಡಿದ್ದೀರಿ. ಪ್ರಮುಖವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಎಷ್ಟೇ ಇದ್ರು ನಾವು ಒಂದು ನೆಮ್ಮದಿ ಅಂತ ಬೇಕು. ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು, ಎಷ್ಟು ಆಸ್ತಿ ಪಾಸ್ತಿ ಮಾಡಿದ್ರು ನೆಮ್ಮದಿ ಸಿಕ್ಕಿರಲ್ಲ ಅವ್ರಿಗೆ. ಅಂಥವ್ರಿಗೆ ತುಂಬಾ ಪ್ರಮುಖವಾದ ಸ್ಥಳ ಅಂತ ಹೇಳಕ್ ಬಯಸ್ತೀರಾ? ಹೌದು, ನಿಜಾನೇ.
ನಿಜ ತುಂಬಾ ಎಷ್ಟೇ ಶ್ರೀಮಂತರಾಗಿರ್ಲಿ ಬರ್ತಾರೆ, ಒಂದು ನೆಮ್ಮದಿಗೋಸ್ಕರ ಅವರು ಹರಕೆಗಳನ್ನ ಪೂರೈಸ್ಕೊಂಡು ಅವರು ಹರಕೆಗಳನ್ನೆಲ್ಲ ಹೊತ್ಕೊಂಡು ಬರೋರು ಇದ್ದಾರೆ. ಮತ್ತೆ ಅದು ನೆರವೇರಿದ್ದು ನಾವು ನೋಡಿದ್ದೀರಿ. ಮತ್ತೆ ಅವರು ಹೇಳ್ಕೊಳ್ಳೋದಿಲ್ಲ ಅವ್ರ ಕಷ್ಟ, ಅವರು ದೇವ್ರ ಹತ್ರ ಒಪ್ಪಿಸ್ತಾರೆ, ದೇವ್ರ ಹತ್ರನೇ ಅದನ್ನ ಸಮಾಧಾನ ಪಡಿಸ್ಕೊಂತಾರೆ. ಅದು ನಾವು ಹತ್ರದಲ್ಲಿ ನೋಡಿರುವಂತ ವಿಷಯನೇ ಅದು. ದೇವರಲ್ಲಿ ತುಂಬಾ ಶಕ್ತಿ ಇದೆ. ಮತ್ತೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಕರ್ಷಣೆ ಶಕ್ತಿ ಇದರಲ್ಲಿ ಇದೆ ಅಂತ ಒಂದು ನಂಬಿಕೆ ಇದೆ. ಧನ್ಯವಾದಗಳು ಸ್ನೇಹಿತರೆ. ಈ ಗದ್ದಿಗೆ ಅಥವಾ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಹಿರಿಯರ ಜೊತೆಯಲ್ಲಿ ಮಾತನಾಡುತ್ತಾ ತಿಳ್ಕೊಂಡ್ವಿ. ಹಾಗಾಗಿ ಈ ಸಂಚಿಕೆಯನ್ನು, ಈ ವಿಡಿಯೋ ಇಲ್ಲೇ ಮುಗಿಸುವಂತ ಸಂದರ್ಭ ಬಂದಿದೆ. ಸಂಪೂರ್ಣ ಮಾಹಿತಿಗಾಗಿ, ಇಲ್ಲಿನ ಕ್ಷೇತ್ರದ ಒಂದು ಸ್ಥಳದ ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಸಹ ಮತ್ತೆ ಈ ಒಂದು ಲೊಕೇಶನ್ ಬಗ್ಗೆ ಪಿನ್ ಮಾಡಿರ್ತೀನಿ. ಹೆಚ್ಚಿನ ಮಾಹಿತಿ ತಗೊಂಡು ನೀವು ಇಲ್ಲಿನ ಅರ್ಚಕರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಈ ದೇವಾಲಯಕ್ಕೆ ಬಂದು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಧನ್ಯವಾದಗಳು.